ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ರಾಜ್ಯದ ಹೆಸರಾಂತ ಮಠಗಳಾಗಿರ್ತಕ್ಕಂಥ 3000 ಮಠ ಮತ್ತು ಹಾನಗಲ್ನಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಮಠದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಈಗ ಭಕ್ತರು ರೊಚ್ಚಿಗೆದ್ದಿರುವಂಥದ್ದು. ಈ ಕುರಿತು ಈಗಾಗಲೇ FIR ಕೂಡ ದಾಖಲಿಸಿರುವಂಥದ್ದು, ಜೊತೆಗೆ ನ್ಯಾಯಾಲಯ ಮೊರೆ ಕೂಡ ಹೋಗಿರುವಂಥದ್ದು. ಸದ್ಯ ಭಕ್ತರಲ್ಲಿ ಮಾತನಾಡ್ಸೋಣ, ಏನು ಹೇಳ್ತಾರೆ ಭಕ್ತರು, ಯಾಕೆ ಆ ಒಂದು ಸ್ವಾಮೀಜಿ ವಿರುದ್ಧ ಒಂದು ದೂರನ್ನು ಕೊಟ್ಟರು, ಏನೇನೆಲ್ಲ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಸ್ವಾಮೀಜಿ. ಅಂದರೆ ಸ್ವಾಮೀಜಿ ಅಂತಂದರೆ ಆ ಮಠವನ್ನು ಉದ್ಧಾರ ಮಾಡಲಿಕ್ಕೆ ಅಂತಂದು ಅವ್ರನ್ನ ಪಟ್ಟಾಭಿಷೇಕ ಮಾಡ್ತಾರೆ. ಅವರ ಉದ್ದೇಶ ಏನಿದ್ರು ಕೂಡ ಕೇವಲ ಮಠವನ್ನು ಅಭಿವೃದ್ಧಿಪಡಿಸೋದು, ಆ ಮಠದ ಏಳಿಗೆಗೋಸ್ಕರ ದುಡಿಯೋದು, ಅದನ್ನು ಹೊರತುಪಡಿಸಿದರೆ ಏನು ಈಗ 3000 ಮಠದಾಗಿರ್ತಕ್ಕಂಥ ರಾಜಯೋಗೇಂದ್ರ ಸ್ವಾಮೀಜಿಗಳು ಏನಂತಂದರೆ ಈಗಾಗಲೇ ಆ ಮಠಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಆಸ್ತಿಯನ್ನು ಮಾರಾಟ ಮಾಡಿ ತಮ್ಮ ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ ಅಂತೇಳಿ ಈಗ ಕೇವಲ ಆರೋಪ ಮಾಡ್ತಾ ಇಲ್ಲ, ಈ ಕುರಿತು ಪ್ರಕರಣವನ್ನು ಕೂಡ ದಾಖಲೆ ಮಾಡಿರುವಂಥದ್ದು. ಜೊತೆಗೆ ಆ ದೂರುದಾರ ನಮ್ಮ ಜೊತೆ ಇದ್ದಾರೆ, ಮಾತನಾಡ್ಸೋಣ, ಏನಂತ ದೂರು ಮಾಡಿದ್ದಾರೆ, ಎಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ, ಆ ಹಣವನ್ನು ಆ ಸ್ವಾಮೀಜಿಗಳು ಏನು ಮಾಡಿದರು ಅಂತೇಳಿ ಸ್ವತಃ ಅವ್ರನ್ನೇ ಕೇಳೋಣ. ಏನು ಸರ್ ಈ ಒಂದು ಹೆಸರಾಂತ ಮಠ, ಹುಬ್ಬಳ್ಳಿಯ 3000 ಮಠ ಅಂತಂದರೆ ಸಾಕಷ್ಟು ಲಕ್ಷಾಂತರ ಭಕ್ತರು, ಅದರಲ್ಲೂ ಹಾನಗಲ್ ಕುಮಾರೇಶ್ವರ ಮಠ ಅಂತಂದರೆ ಈ ಒಂದು ನೆಲಕ್ಕೆ ತನ್ನದೇ ಆದಂಥ ಇತಿಹಾಸವನ್ನು ಕೊಟ್ಟಂಥ ಒಂದು ದೇವಸ್ಥಾನ, ಅದು ಆ ಒಂದು ಮಠ. ಆ ಮಠಕ್ಕೆ ಈ ಥರ ಕಳಂಕ, ಅದು ಆ ಒಂದು ಮಠವನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ಗುರುಗಳೆಂದರೆ ಈ ಥರ ಭ್ರಷ್ಟಾಚಾರ ಆದರೆ ಯಾವ ರೀತಿ ಅಂತ ಏನಾರ ದೂರು ಕೊಟ್ಟಿದ್ರಿ ನೀವು, ಏನೇನೆಲ್ಲ ಆಸ್ತಿಯನ್ನು ಮಾರಿದ್ದಾರೆ, ಎಷ್ಟು ಆಸ್ತಿಯನ್ನು ಅವರು ಮಾರಿದ್ದಾರೆ ಇವಾಗ? ಇದು ಹಾನಗಲ್ ಮಠ ಅಂದರೆ ಇಡೀ ರಾಜ್ಯದೊಳಗೆ ಅಲ್ಲ, ಇಡೀ ಇಂಡಿಯಾದೊಳಗನೆ ಫೇಮಸ್ ಆಗಿರ್ತಕ್ಕಂಥ ಮಠ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಅನಿಸ್ತೈತಿ. ಆದ್ರೆ ಆ ಹೆಮ್ಮೆ ಅನಿಸ್ತೈತಿ ಕರೆ, ಆದರೆ ಇಲ್ಲಿ ಮಠದ ಒಳಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಕುಮಾರ ಮಹಾಸ್ವಾಮಿಗಳು ಮತ್ತು ಹುಬ್ಬಳ್ಳಿ ಮಠಕ್ಕೂ ಅವರೇ ಪೀಠಾಧಿಪತಿಯಾಗಿದ್ದಾರೆ, ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು. ಅದಕ್ಕೆ ಇವ್ರು ಏನು ಮಾಡ್ಯಾರ ಅಂತಂದ್ರೆ ಇಲ್ಲಿ ಎಲ್ಲವೂ ಆಸ್ತಿ, ಈಗ ಎಲ್ಲರೂ ಹೆಂಗೆ ಅಂತಂದ್ರೆ ಈಗ ಕಂಡರಿಗೆ ಬರೆದು ಕೊಟ್ಟು ದುಡ್ಡು ಇಸ್ಕೊಳ್ಳೋದು ಹಿಂಗೆಲ್ಲ ಮಾಡಿದ್ದಾರೆ. ಅದಕ್ಕೆ ನಾವು ಅದನ್ನು ಎಲ್ಲ ಕಾಗದ ಪತ್ರಗಳನ್ನು ತೆಗೆಸಿಸಿ ನಮ್ಮ ಪ್ರಶಾಂತ್ ಮುಚ್ಚಂಡಿ ಅವರಾಗಲಿ, ನಮ್ಮ ವಕೀಲರಾಗಲಿ, ಎಲ್ಲರೂ ಈ ಬೆಳಗಾಲ್ಪೇಟೆ ಭಕ್ತರಾಗಲಿ ಎಲ್ಲರೂ ಕೂಡಿ ಅದಕ್ಕೆ ಹೋರಾಟ ಮಾಡೋಣ ಅಂಥೇಳಿ ಚಾಲೂ ಮಾಡಿದ್ವಿ. ಆಮೇಲೆ ಹೋರಾಟ ಮಾಡೋಣ ಅಂದು ನಾವು ಒಂದು ಅಜ್ಜಾರ ಒಂದು ಇದು ಇರುತ್ತೆ, ಮಠದ ಒಂದು ಗೌರವ ಇರಲಿ ಅಂತ ಉದ್ದೇಶಕ್ಕೆ ಸಮಾಜದ ಎಲ್ಲ ಭಕ್ತರನ್ನು ಕರೆದು, ತಾಲೂಕಿನ ಭಕ್ತರನ್ನು ಕರೆದು ಅದಕ್ಕೆ ಸಾಕಷ್ಟು ಸಲ ನಾವು ಪ್ರಯತ್ನವೂ ಮಾಡಿದ್ವಿ, ಹಿಂಗಾಗಬಾರ್ದು ಅಂತೂ. ಆ ನಂತರ ಲಾಸ್ಟ್ ಶಂಕರ ಬಿದ್ರಿ ಸಾಹೇಬರು ಬಂದು ಹೋದ್ರು, ಅದಕ್ಕೆ ಅಖಿಲ ಭಾರತ ವೀರಶೈವ ಸಭಾ ಅಧ್ಯಕ್ಷರದಾರ ಅವರು, ಅದಕ್ಕೆ ಅವರು ಬಂದು ಹೋದ್ರು. ಆದರೂ ಅದು ಏನು ಇತ್ಯರ್ಥ ಕಾಣಲಿಲ್ಲ. ಆ ನಂತರ ಹೊಳ್ಳಿ ಅವ್ರು ಕಳುವು ಮಾಡಿದವರು ಹೊಳ್ಳಿ ನಮ್ಮನ್ನು ಕಳ್ಳರಗತೆ ನೋಡ್ತಾ ಇದ್ರು ಅವರು. ಆ ಉದ್ದೇಶದಿಂದ ನಾವು ಹಂಗಾದ್ರೆ ಇದು ಆಗಲ್ಲ ಅಂತ PSI ಹಾನಗಲ್ಗೆ ಮತ್ತು SP ಹಾವೇರಿ ಅವರಿಗೆ ಕಂಪ್ಲೇಂಟ್ ದೂರು ಕೊಟ್ವಿ. ಅವರು ಯಾವುದೇ ಒಂದು ರೀತಿಯೂ ರೆಸ್ಪಾನ್ಸ್ ಬರಲಿಲ್ಲ. ಮತ್ತು ನಮಗೆ ಅನಿವಾರ್ಯವಾಗಿ ನಾವು ಕೋರ್ಟ್ ಮುಖಾಂತರ ಇದನ್ನು ಮಾಡೋಣ ಅಂತ FIR ಮಾಡೋಣ ಅಂತೇಳಿ ಕೋರ್ಟ್ಗೆ ಹೋದ್ವಿ. ಅದು ಕೋರ್ಟ್ ಆದೇಶನ ಮಾಡಿದೆ, ಆ ಆದೇಶ ಪ್ರತಿನೂ ನಿಮಗೆ ಮುಟ್ಟಿಸ್ತಾರೆ ಈಗ. ಅದಕ್ಕೆ ಈಗ ಬರೀ ಹಿಂಗೆ ಮಾಡ್ಕೊಂತ ಹೋದ್ರೆ ನಾಳೆ ಆ ಮಠನೂ ಉಳಿದಿಲ್ಲ ಅನ್ನೋ ಮಟ್ಟದೊಳಗೆ ಬಂದಿದೆ. ಯಾಕಂದ್ರೆ ಮಠನೂ ಒತ್ತಿ ಇಟ್ಟಿದ್ದಾರೆ ಅವರು, ಮಠ ಮತ್ತು ಮಠದ ಆಸ್ತಿಗಳನ್ನು ಅಲ್ಲಿ ಅದನ್ನು ಒತ್ತಿ ಇಟ್ಟಿದ್ದಾರೆ, ಗದಿಗೆ ಸಮೇತನ ಒತ್ತಿ ಇಟ್ಟಂಗಾಗಿದೆ. ಅದಕ್ಕೆ ಅದು ಆಗಬಾರ್ದು, ನಮ್ಮ ನಾಳೆ ಮಕ್ಕಳಿಗೆ ಮರಿಗೆ ಇಲ್ಲಿ ಮಠ ಇತ್ತಂತ ತಮ್ಮ ಅನ್ನೋ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಒಂದಿಷ್ಟು ಜನ ಸೇರ್ಕೊಂಡು ನಾವು ಹೋರಾಟ ಚಲೋ ಮಾಡಿದ್ದೀವಿ. ಆಮೇಲೆ ಇದಕ್ಕೆ ನಾವು ಒಬ್ಬರೇ ಮಾಡ್ಲಿಕ್ಕೆ ಬರಲ್ಲ, ಎಲ್ಲರೂ ಸೇರಿ ಕಂಪ್ಲೇಂಟ್ ಮಾಡೋಕೆ ಬರಲ್ಲ, ಯಾರಾದರೂ ಒಬ್ಬರು ಕಂಪ್ಲೇಂಟ್ ಮಾಡ್ಬೇಕನ್ನ ಅದಕ್ಕೆ ಆಯ್ತಪ್ಪ ಅಂಥೇಳಿ ಮಾಡಿದ್ವಿ. ಅದಕ್ಕೆ ನ್ಯಾಯಾಲಯನೂ ಅದನ್ನೆಲ್ಲ ಪರಿಶೀಲಿಸಿ ನಮಗೆ ಕಾನೂನಾತ್ಮಕವಾಗಿ ಅದು FIRಗೆ ಅವ್ರ ಮೇಲೆ ಇದನ್ನು ಮಾಡಿದ್ದಾರೆ. ಈಗ ಸಂಬಂಧಪಟ್ಟಂತೆ ಲೀಗಲ್ ಅಡ್ವೊಕೇಟ್ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾಹಿತಿ ಕೇಳೋಣ. ಸರ್, ಈಗ ಏನಂತ FIR ಮಾಡೋಕೆ ಹೋದ್ರಿ ಸ್ಟೇಷನ್ಗೆ, ಯಾಕೆ FIR ತೊಗೊಳ್ಳಿಲ್ಲ, ಎಷ್ಟು ಆಸ್ತಿಗಳನ್ನು ಆ ಸ್ವಾಮೀಜಿಯವರು ಕಬಳಿಸಿದ್ದಾರೆ ಅಂತ? 1985 ಇಸ್ವಿಲಿ ಅವ್ರನ್ನ ನೇಮಕಾತಿ ಮಾಡೋ ಸಂದರ್ಭದಲ್ಲಿ ಅವರ ನೇಮಕಾತಿ ಸಂಬಂಧಪಟ್ಟ ಒಂದು ಸಂಪುಟ ಪತ್ರ ಅಂತ ಬರೀತಾರೆ. ಅದ್ರದ್ದು 8ನೇ ಮತ್ತು 9ನೇ ಪುಟದಲ್ಲಿ ಈ ಮಠಕ್ಕೇನು ಇವ್ರು ನೇಮಕ ಮಾಡೋ ಸಂದರ್ಭದಲ್ಲಿ ಆ 8, 9ನೇ ಪುಟದಲ್ಲಿ ಮಠದ ಆಸ್ತಿಗಳನ್ನು ಮಾರಾಟ ಮಾಡೋ ಸಂದರ್ಭ ಬಂದರೆ ನೀವು ಚಾರಿಟಿ ಕಮಿಷನರ್ ಅವರ ಪರ್ಮಿಷನನ್ನು ತಗೋಬೇಕು ಅಂತ ಹೇಳ್ತಾರೆ. ತಗೋಬೇಕಂತಾಳೆ. ಒಂದು ವೇಳೆ ಮೊದಲೇ ಕಂಡೀಷನಲ್ಲಿ ಮಾರಾಟನೇ ಮಾಡಬಾರ್ದು ಅಂತಾಳೆ, ಸಂದರ್ಭ ಏನಾದರೂ ಬಂದರೆ ಮಾರಾಟ ಮಾಡಬೇಕು ಅವ್ರ ಪರ್ಮಿಷನ್ ತಗೊಂಡು. ಆ ನಂತರದಲ್ಲಿ ಆ ಆಸ್ತಿನ ನೀವು ಮಾರಾಟ ಮಾಡಿದ ಮೇಲೆ ಬಂದಂಥ ಹಣವನ್ನು ಮಠದ ಅಭಿವೃದ್ಧಿಗಾಗಿ ಉಪಯೋಗಿಸ್ಬೇಕೇ ಹೊರತು ಬೇರೆ ಯಾವುದಕ್ಕೂ ಅಥವಾ ನಿಮ್ಮ ಸ್ವಂತಕ್ಕೆ ಉಪಯೋಗಿಸಬಾರ್ದು ಅನ್ನೋ ಒಂದು ಕಂಡೀಷನ್ ಹಾಕ್ಕೊಂಡು ಅವ್ರು ನೇಮಕ ಮಾಡಿದ್ದಿದೆ. ಆ ನೇಮಕಾತಿ ಆಧಾರದ ಮೇಲೆ ಎಲ್ಲ ಅಂದರೆ ಆ ಮಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಸ್ತಿಗಳ ಉತ್ತಾರಗಳಲ್ಲಿ ಅವ್ರ ಹೆಸರು
ನೇಮಕಾತಿಯಾಗಿದ್ದಾರೆ ಅಂತ ಬರ್ತಿದೆ. ಅವನು ಆ ಮಠದ ಆಸ್ತಿಗಳಿಗೆ ಯಾವುದೇ ರೀತಿಯಿಂದ ವಾರಸುದಾರರಾಗಲಿ ಅಥವಾ ಮಾರಾಟ ಮಾಡೋಂಥ ಹಕ್ಕು ಹೊಂದಿದ ಆಗಿರೋದಿಲ್ಲ. ಈ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ಮೊದಲು 97ನೇ ಇಸ್ವಿವರೆಗೂ ಒಂದು 4-5 ಆಸ್ತಿಗಳನ್ನು ಅಥವಾ ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು 10-20 ಆಸ್ತಿಗಳನ್ನು ಮಾರಾಟ ಮಾಡಿದ್ದಾರೆ. ಅದಕ್ಕೆ ಕಾನೂನುಬದ್ಧವಾಗಿ ಅವರು ಚಾರಿಟಿ ಕಮಿಷನಿಂದ ಪರ್ಮಿಷನ್ ತಗೊಳ್ತಾರೆ. 97 ನಂತರದಲ್ಲಿ ಬಾಂಬೆ ಪಬ್ಲಿಕ್ ಟ್ರಸ್ಟಿನ ರಿಪೀಲ್ ಆಗ್ತಿದೆ. ನಂತರದಲ್ಲಿ ಅವರು ಯಾವುದೇ ರೀತಿಯ ಅನುಮತಿಯನ್ನು ಪಡೆದೇನೆ ಜಿಲ್ಲಾ ನ್ಯಾಯಾಲಯದಿಂದ ಆಗಲಿ ಬೇರೆ ಡಿಪಾರ್ಟ್ಮೆಂಟ್ ಅಂದರೆ ಜಿಲ್ಲಾ ನ್ಯಾಯಾಲಯನ ಬರ್ತಿದೆ ಸೂಕ್ತವಾಗಿ, ಅವರಿಂದ ಯಾವುದೇ ಅನುಮತಿಯನ್ನು ಪಡೆದೇನೆ ಸುಮಾರು ಹುಬ್ಬಳ್ಳಿಯಲ್ಲಿ 51 ಆಸ್ತಿಗಳನ್ನು ಮತ್ತು ಹಾನಗಲ್ಲಲ್ಲಿ 10 ಆಸ್ತಿಗಳನ್ನು ಮಾರಾಟ ಮಾಡಿದ್ದಲ್ಲದೇ 61 ಆಸ್ತಿ ಆಯ್ತು. ಈಗ ಅದನ್ನು ಹೊರತುಪಡಿಸಿ ಇಲ್ಲಿ ಹಾನಗಲ್ ಮಠ ಏನಿದೆಯಲ್ಲ, ಮಠ ಗದ್ದಿಗೆ ಮತ್ತು ಹಿಂದಿರೋ ಒಂದು 17 ಎಕರೆ ಜಮೀನನ್ನು ಅದನ್ನು ಅಡಮಾನ ಮಾಡಿದೆ. ಅಡಮಾನ ಮಾಡೋಕ್ಕೆ ಕೂಡ ಅವ್ರು ಪರ್ಮಿಷನ್ ತಗೋಬೇಕಾಗ್ತದೆ, ಅಡವು ಇಡೋಕ್ಕೆ ಅಂದರೆ ಮಾರ್ಟ್ಗೇಜ್ ಮಾಡೋಕ್ಕೆ. ಜೊತೆಯಲ್ಲೇ ಇಲ್ಲಿ ಬೆಳಗಲ್ಪೇಟೆ ಗ್ರಾಮದಲ್ಲಿ ಸುಮಾರು ಒಂದು 2 ಎಕರೆ ಚಿಲ್ಲರೆ ಆಸ್ತಿ ಬರ್ತಿದೆ. ಅದು ಅದೇ ಸಂದರ್ಭದಲ್ಲೇ ಅದು ಮಠ ಕಟ್ಟಬೇಕು ಅಂತ ಎನ್ನೆ ಆಗಿದೆ. ಆ ಪ್ರಾಪರ್ಟಿ ಸಹಿತ ಅಲ್ಲೊಬ್ಬರು ಹುಗ್ಗಿ ಸೇಟ್ರನ್ನವರಿಗೆ ಇವರು ಖರೀದಿ ಕರಾರು ಪತ್ರ ಮಾಡಿಕೊಂಡು ಅವರಿಂದ 4 ಲಕ್ಷ ರೂಪಾಯಿ ಇಸ್ಕೊಂತಾರೆ. ಈ ಎಲ್ಲ ವ್ಯವಹಾರಗಳು ಯಾವುದೇ ಅಕೌಂಟ್ ಮೂಲಕ ಆಗಿಲ್ಲ. ಎಲ್ಲ ಹಣವನ್ನು ಇವರು ನಗದಿನ ರೂಪದಲ್ಲಿ ಸ್ವೀಕಾರ ಮಾಡೀನಿ ಅಂತ ಹೇಳಿ ಆ ಖರೀದಿ ಪತ್ರದಲ್ಲಿ ಹೇಳ್ಕೊಂಡು ಆ ಹಣನ ಮಠದ ಅಭಿವೃದ್ಧಿಗಾಗಿ ಎಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ, ಯಾವ ಅಕೌಂಟಿಗೆ ಕೊಟ್ಟು ಅದನ್ನು ಡ್ರಾ ಮಾಡಲಿಲ್ಲ. ಆ ಕಾರಣದಿಂದ ಇವರು ಮಠದ ಮ್ಯಾನೇಜರ್ ಆಗಿದ್ದಂಥವರು ಮಠದ ಆಸ್ತಿಗಳನ್ನು ಮಾರಕ್ಕೆ ಪರ್ಮಿಷನ್ ಇಲ್ಲದೇ ಮಠದ ಆ ಮಾರಾಟದಿಂದ ಬಂದಂಥ ಹಣನ ಸ್ವಂತಕ್ಕೆ ದುರುಪಯೋಗ ಪಡಿಸ್ಕೊಂಡಿದ್ದರಿಂದ ಇದು ಅವ್ರ ಬಗ್ಗೆ ಅಪರಾಧಿಕ ನಂಬಿಕೆ ದ್ರೋಹ ಮತ್ತು ಹಣ ದುರುಪಯೋಗ ಆಗಿದೆ ಅಂಥೇಳಿ ಫಿರ್ಯಾದಿದಾರರು ಹಾನಗಲ್ ಪೊಲೀಸ್ ಸ್ಟೇಷನಿಗೆ ಫಿರ್ಯಾದಿ ಕೊಡ್ತಾರೆ. ಆ ಪೊಲೀಸರು ಅದನ್ನು ಅಂದರೆ ಗೌರವಿಸಲ್ಲ, ಅಂದರೆ ರಿಜಿಸ್ಟರ್ ಮಾಡೋದಿಲ್ಲ. 1,60,30,30,000 ರೂಪಾಯಿ ಇದೆ. ಅನಂತರದಲ್ಲಿ ಅದನ್ನು SP ಗೆ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಇವರು ಕರೆಸ್ಪಾಂಡೆನ್ಸ್ ಮಾಡಿದ ಮೇಲೆ ಸಹಿತ SP ಅವರು ಯಾವುದೇ ಕ್ರಮ ಜರುಗಿಸಲಿಲ್ಲದ ನಂತರದಲ್ಲಿ ಹಾನಗಲ್ ಕೋರ್ಟಿಗೆ ಬಂದು ಪ್ರಕರಣ ದಾಖಲು ಮಾಡ್ತಾರೆ. ಹಾನಗಲ್ ಪ್ರಕರಣ ದಾಖಲು ಮಾಡಿದಾಗ ಹಾನಗಲ್ ಕೋರ್ಟ್ನಲ್ಲಿ ಅದರದ್ದು ಸವಿಸ್ತಾರ ವಿಚಾರಣೆ ಮಾಡಿ ಪ್ರಕರಣದ ತನಿಖೆಗೆ ಇನ್ನೂ ಅವಶ್ಯಕತೆ ಇದೆ ಅಂತಂತೇಳಿ ಅದನ್ನು ಮುಂದಿನ ತನಿಖೆಯಾಗಿ ಪೊಲೀಸ್ ಸ್ಟೇಷನಿಗೆ ಕಳಿಸ್ಕೊಟ್ಟಿದ್ದಾರೆ, ಹಾನಗಲ್ ಪೊಲೀಸ್ ಸ್ಟೇಷನಿಗೆ ಕಳಿಸಿಕೊಟ್ಟಿದ್ದಾರೆ. ಆ ಆದೇಶದ ಆಧಾರದ ಮೇಲೆ ಈಗ FIR ತನಿಖೆ ನಡೀತಾ ಇದೆ. ಈಗ ವಕೀಲರಾಗಿ ಮುಂದಿನ ಹಂತ ಯಾವ ರೀತಿ ಇರುತ್ತೆ? ಮುಂದಿನ ಹಂತ ಪೊಲೀಸಲ್ಲಿ ಇದೆ, ಈಗ ಅವರ ಅಂಗಳದಲ್ಲಿ ಇದೆ ನಮ್ಮ ಫಿರ್ಯಾದಿ. ಅವ್ರಿಗೆ ತನಿಖೆ ಮಾಡಿಕೊಂಡು ಅಂತಿಮ ವರದಿನ ಕೋರ್ಟಿಗೆ ಸಲ್ಲಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡೋ ಸಂದರ್ಭ ಬಂದರೆ ಅರೆಸ್ಟ್ ಮಾಡ್ಬೋದು ಅಥವಾ ಹೇಳಿ ಸಾಮಾನ್ಯ ಸ್ವಾಮೀಜಿಗಳಲ್ಲ, ರಾಜ್ಯದ ಪ್ರಭಾವಿ ಸ್ವಾಮೀಜಿಗಳು ಅಂದರೆ ಹುಬ್ಬಳ್ಳಿಯಲ್ಲಿ ಹೆಸರು ಮಾಡುವಂಥವ್ರು, ಹಾನಗಲ್ಲಲ್ಲಿ ಹೆಸರು ಮಾಡುವಂಥವ್ರು. ಈಗ ಕೆಲವೊಂದಿಷ್ಟು ಸಲ ಈಗ ಅವ್ರು ಹೇಳ್ತಿರ್ತಾರೆ, ಭಕ್ತರು ಗುರುಗಳ ವಿರುದ್ಧ ಬೀಳಬಾರ್ದು, ಒಂದು ಮಹಾಪಾಪ ಅಂತೇಳಿ. ಅದಕ್ಕೇನಾದರೂ ಹಿಂಜರಿದು ಏನಾದರೂ ದಾರಿ ತಪ್ಪುತ್ತಾ ಕೇಸ್ ಅಂತ ಇದು? ಹಾಗೇನಿಲ್ಲ, ನಮ್ಮಲ್ಲಿ ಭರವಸೆ ಇದೆ. ಈ ಕಾನೂನಿನ ಬಗ್ಗೆ ನಮಗೆ ಭರವಸೆ ಇದೆ. ಒಂದು ಏನೋ ಸೂಕ್ತವಾದ ತನಿಖೆಯಾಗಿ ಅಂತಿಮ ವರದಿ ಕೋರ್ಟಿಗೆ ಬರ್ತಿದೆ ಅನ್ನೋ ಒಂದು ಭರವಸೆಯಿಂದನೇ ನಾವು ಕೋರ್ಟಿಗೆ ಬಂದೇವಿ. ಬರ್ತದೆ ಅಂತ ಭರವಸೆನೂ ನಮಗಿದೆ. ಆ ರೀತಿ ಏನು ದಾರಿ ತಪ್ಪೋದಾಗಲಿ ಏನು ಕಂಡು ಬರೋದಿಲ್ಲ. ಈಗ ಏನಂತಂದ್ರೆ ಸರ್ವ ಸಂಬಂಧಗಳನ್ನು ತ್ಯಜಿಸಿ ಒಬ್ಬರು ಒಂದು ಮಠಾಧೀಶರಾದರೆ ಅದರ ಆಸ್ತಿ ಅಂತಸ್ತು ಎಲ್ಲವೂ ಕೂಡ ಅದಕ್ಕೆ ಅವರಿಗೆ ಸೇರುತ್ತೆ. ಆದರೆ ಇವರು ಸ್ವಾಮೀಜಿ ಮಾಡಿದಾರೆ ಅಂತಂದ್ರೆ ಇಷ್ಟೊಂದು 1,60,00,000 ಹಣವನ್ನು ಅಭಿವೃದ್ಧಿನೂ ಕೂಡ ಮಾಡಿಲ್ಲ ಅಥವಾ ಅಕೌಂಟ್ ಮೂಲಕ ಲೆಕ್ಕನೂ ತೋರಿಸಿಲ್ಲ. ಅಂದ್ರೆ ಹಣ ಎಲ್ಲಿ ಹೋತು ಅಂತ ಇದು ಇವಾಗ ನಾ ಕೇಳ್ತಾ ಇರೋದು, ಇವಾಗ ಕಾನೂನಾತ್ಮಕವಾಗಿ ನ್ಯಾಯವಾದಿಗಳು ಹೇಳಿದರು 1,60,00,000 ಚಿಲ್ಲರ ಅಂತೇಳಿ. ಅದರ ನಿಜವಾದ ಮೊತ್ತ ಈ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ 100 ಕೋಟಿ ಬೆಲೆ ಬಾಳುತ್ತದೆ. ಯಾಕೆ ಅಂತಂದ್ರೆ ಹುಬ್ಬಳ್ಳಿಯ ಕೇಂದ್ರ ಸ್ಥಾನದಲ್ಲಿರುವಂಥ ಆಸ್ತಿಗಳವು. ನಮ್ಮ ಹಾನಗಲ್ ಮಠದ ಸೊರಬದಗಲ್ಲಿ ಮಠ ಓಣಿ ಒಳಗಿರೋಂಥ ಆಸ್ತಿಗಳನ್ನು 50ರಿಂದ 52 ಆಸ್ತಿಗಳು, 51 ಆಸ್ತಿಗಳು. ಜೊತೆಗೆ ಹಾನಗಲ್ಲಿನ ಕೇಂದ್ರ ಸ್ಥಾನದಲ್ಲಿರುವಂಥ ತಾಲೂಕು ಕಚೇರಿ ಎದುರುಗಡೆ ಇರುವಂಥ ಆಸ್ತಿಗಳು, ಅದು ಜೊತೆಗೆ ಬೆಳಗಾಲಪೇಟೆಯ ಆಸ್ತಿ, ಜೊತೆಗೆ ಶಿರಾಳಕೊಪ್ಪದ ಆಸ್ತಿ, ಅದು ಕೇಂದ್ರ ಸ್ಥಾನದಲ್ಲಿರೋಂಥ ಆಸ್ತಿ. ಇಂಥ ಆಸ್ತಿಗಳು, ಸಾಕಷ್ಟು ಆಸ್ತಿಗಳನ್ನು ಕೆಲವೊಂದು ಮಾರಾಟಕ್ಕೆ ಆಗಲೇ ರೆಡಿ ಮಾಡ್ಕೊಂಡಿದ್ರು. ಜೊತೆಗೆ ಭಾಳಷ್ಟು ಆಸ್ತಿಗಳನ್ನು ಮಾರ್ಯಾರ. ಏನು ಉದ್ದೇಶ ಇರ್ಬೋದು ಅಂತ ಇದು? ಮಠದ ಆಸ್ತಿಯನ್ನು ಮಾಡೋದು ಬಿಟ್ಟು, ಮಠದ ಅಭಿವೃದ್ಧಿಗೋಸ್ಕರ ಮಠದ ಆಸ್ತಿಯನ್ನು ಮಾಡೋದು ಬಿಟ್ಟು ಮಠದ ಆಸ್ತಿಯನ್ನು ಹಾಳು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅಂದರೆ ಇದ್ರ ಹಿಂದಿರ್ತಕ್ಕಂಥ ಉದ್ದೇಶ ಏನು ಅಂತ? ಅಲ್ಲ, ಉದ್ದೇಶ ಅವ್ರನ್ನ ಕೇಳಬೇಕಾಗಿದೆ ನಾವು. ಈ ಉದ್ದೇಶ ಕೇಳಬೇಕು ಅಂತ ಹೇಳಿನೇ ಈಗ ಆವಾಗಲೇ ಮಾತಾಡುವಾಗ ಹೇಳಿದರು ಏನು ಅಂತಂದ್ರೆ, ಭಾಳ ಗೌರವಾನ್ವಿತರು, ಭಾಳ ಹೆಸರು ಮಾಡಿದವರು ಅಜ್ಜಾರು ಅಂತ. ಅವರಿಂದ ಅವರು ಹೆಸರು ಮಾಡಿಲ್ಲ, ಮಠದಿಂದ ಅವ್ರಿಗೆ ಹೆಸರು ಬಂದೈತೆ ವಿನಃ ಅವ್ರು ಎಲ್ಲೂ ಹೆಸರು ಮಾಡಿಲ್ಲ.
ಇನ್ನೂ ನಮ್ಮ ಮಠದ ಮರ್ಯಾದೆಯನ್ನು ಕಳೆಯುವಂಥ ಕೆಲಸನ ಈ ಸ್ವಾಮೀಜಿ ಮಾಡಿದ್ದಾರೆ. ನಮ್ಮ ಕುಮಾರೇಶ್ವರ ಮಠದವನ್ನು ಒತ್ತಿ ಇಟ್ಟು ರೊಕ್ಕ ತೊಗೊಂಡಾರ. ಎಲ್ಲಿಗೆ ತೊಗೊಂಡಾರ, ಹೆಂಗೆ ತೊಗೊಂಡಾರ ಅಂತ ಇವತ್ತಿನವ್ರಿಗೆ ಹೇಳ್ತಾ ಇಲ್ಲ. ಇವಾಗ ಅವ ಡ್ರೈವರ್ ಮಲ್ಲಿಕಾರ್ಜುನ್ ಅಂತೇಳಿ ಅವನಿಗೂ ಕೂಡ ಅಂದರೆ ಅವರ ಸೋದರ ಸಂಬಂಧಿಯ ಅವರಿಗೆ ಸಂಬಂಧಪಟ್ಟಂಥ ಮಗಳನ್ನ ಕೊಟ್ಟು ಮದುವೆ ಮಾಡ್ಯಾರ ಅಂತ ಹೇಳ್ತಾರೆ. ನಾನು ಅದನ್ನು ಕೇಳ್ತೀನಿ, ಅದನ್ನು ಕನ್ಫರ್ಮೇಷನ್ ಇದೆ ನನಗೆ. ಜೊತೆಗೆ ಅವನಿಗೂ ಕೂಡ ಒಂದು ಆಸ್ತಿ ಕೊಟ್ಟಾರ, ಹುಬ್ಬಳ್ಳಿ ಅಂದ ಆಸ್ತಿನ. ಅವೆಲ್ಲ ಖರೀದಿ ಪತ್ರಗಳೆಲ್ಲ ದಾಖಲೆಗಳದಾವೆ. ಇವೆಲ್ಲ ಈ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಕತ್ತೇವೆ ನಾವೆಲ್ಲ. ಈಗ ಕೊನೆಗೆ ಹಾವೇರಿಯ ಸತ್ರ ನ್ಯಾಯಾಲಯದೊಳಗೆ ನಾವು ಕೇಸ್ ಹಾಕೋ ಹೊತ್ನ್ಯಾಗ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಈ ರೀತಿ ನೋಟಿಸ್ ಕಳಿಸಿದ್ರೆ 110ರಿಂದ 15 ಮಂದಿಗೆ ಈ ರೀತಿ ತೊಗೊಂಡೋಗ್ಯವಿ. ಟಾಟಾ ಏಸ್ನಾಗ ತೊಗೊಂಡೋಗಿ ದಾಖಲೆಗಳ ಸಮೇತವಾಗಿ ಕೇಸ್ ದಾಖಲೆ ಮಾಡ್ಯಾವ ಅವ್ರ ಮ್ಯಾಗ. ಸುಮ್ಮನೆ ನಾವು ವಾದ ಮಾಡ್ತಾ ಇಲ್ಲ. ಮಾಧ್ಯಮದೊಳಗೆ ಕುತ್ಕೊಂಡು ಸ್ವಾಮೀಜಿ ಹೇಳ್ತಾ ಇದ್ದಾರೆ ದ್ವೇಷ ಮತ್ತು ಪೂರ್ವಾಗ್ರ ಪೀಡಿತರಾಗ್ಯಾರ ಕೆಲವರು ಅಂತ ಹೇಳ್ತಾರೆ. ಯಾರು ದ್ವೇಷ ಮಾಡ್ತಾ ಇದ್ದಾರೆ ಅನ್ನೋದು ದಯಮಾಡಿ ತಿಳಿಸ್ಬೇಕಾಗತ್ತೆ ಸಮಾಜಕ್ಕೆ. ಈಗ ಎಲ್ಲ ದಾಖಲೆಗಳನ್ನು ನೋಡಿನೇ ನ್ಯಾಯಾಲಯ ಹೇಳೈತಿ ಏನಂತೇಳಿ, ಇವ್ರು ತಪ್ಪು ಮಾಡ್ಯಾರ, ಇವ್ರ ಮ್ಯಾಗ ಕ್ರಮ ಕೊಡ್ರಿ, ಇವ್ರ ಮ್ಯಾಗ FIR ಮಾಡಿ ತನಿಖೆ ಮಾಡ್ರಿ ಅಂತೇಳಿ. ಹಂಗಾರೆ ನ್ಯಾಯಾಲಯ ಇವ್ರ ಮ್ಯಾಗ ದ್ವೇಷ ಮಾಡಾಕತ್ತ ಹಂಗಾರೆ ಹಂಗೆ ಹೇಳಾಕತ್ತಾರ. ಮತ್ತು ಒಂದು ನ್ಯಾಯಾಲಯ ಏನಾರ ಪೂರ್ವಾಗ್ರ ಪೀಡಿತರಾಗಿರ್ತೀರ ಅಂತಾರನ ಇವರು ಸ್ವಾಮೀಜಿ? ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇದನ್ನು ನೋಡ್ದನ ಏನು ಅವ್ರ ಮ್ಯಾಗ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಹೇಳಿಲ್ಲ. ಒಂದು. ಇನ್ನು ಎರಡನೇದ್ದು ದ್ವೇಷ ಅಂದ್ರೇನು? ಈಗ ಮಠದ ಜಾತ್ರೆ ಮಾಡಾಕತ್ತಾರ. ಜಾತ್ರೆ ಮಾಡೋ ಹೊತ್ತಿನಾಗ ಮೀಟಿಂಗ್ ಪ್ರತಿ ವರ್ಷ ಕರೆಯೋನು ಮುಚ್ಚಂಡಿನ ಈ ಸರಿ ಯಾಕೆ ಕರಲಿಲ್ಲ? ಈ ಸರಿ ಯಾಕೆ ಕರಲಿಲ್ಲ ಅಂತ ಪ್ರತಿ ಸರಿ ನಾಮಕೆ ವಾಸ್ತೆ ಜಾತ್ರೆ ಮಾಡಿ ಹೋಗುವಂಥ ಸ್ವಾಮೀಜಿಗಳು ಈ ಸರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಗೊತ್ತದ? ಖುಷಿ ಆಗ್ತಾ ಇದೆ ನನಗೆ, ನಿಜವಾಗ್ಲೂ ಖುಷಿ ಆಗ್ತದೆ. ನಮ್ಮ ಹೋರಾಟದಿಂದ ಆದರೂ ಕೂಡ ಆ ಮಠದ ಜಾತ್ರೆ ವಿಜೃಂಭಿಸ್ತಾ ಇದೆ ಅಲ್ಲ, ನಮ್ಗೆ ಭಾಳ ಖುಷಿ ಹೆಮ್ಮೆ ಅದ. ಅದಕ್ಕೆ ದ್ವೇಷ ಅಂದರೆ ಏನು, ಪೂರ್ವಾಗ್ರ ಪೀಡಿತ ಅಂದರೆ ಏನು ಅಂತ ಕೆಲವರು ಅಂತ ಹೇಳಿದಾರಲ್ಲ, ಯಾರು ಏನು ಅಂತ ಸ್ಪಷ್ಟೀಕರಣ ಕೊಡಬೇಕು. ಹಾರ್ಕೆ ಉತ್ತರ ಕೊಟ್ಟು ಓಡಿ ಹೋಗುವಂಥದ್ದಲ್ಲ. ಇದಕ್ಕೋಸ್ಕರವಾಗಿಯೇ ನಾವು ಈಗಾಗಲೇ ಸಮಾಜದ ಸಾಕಷ್ಟು ಸಾರಿ ಮೀಟಿಂಗ್ ಕರೆದಿದ್ದೀವಿ. ಮರ್ಯಾದೆ ಹೋಗಬಾರ್ದು ಇದು ಅನ್ನೋ, ನಾವು ಮಠದ ಮರ್ಯಾದೆ ಕಳೀತಾ ಇದ್ದಾರೆ, ಮಠದ ಮರ್ಯಾದೆ ಹೋಗ್ತಾ ಇಲ್ಲ, ಇಲ್ಲಿ ಹೋಗ್ತಾ ಇರೋದು ಸ್ವಾಮೀಜಿದು. ಅದಕ್ಕೋಸ್ಕರವಾಗಿಯೇ ಈಗ ಯಾರು ಆರೋಪ ಮಾಡ್ತಾ ಇದ್ದೀವಲ್ಲ ಅವ್ರ ಮೇಲೆ ಮಠದ ಮರ್ಯಾದೆ ಕಳೀತಾ ಇದ್ದಾರೆ ಅಂತ ಹೊಳ್ಳಿ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಇದು ಬೇಜವಾಬ್ದಾರಿತನ ಅಂತ ಹೇಳೋದು. ಸ್ವಾಮೀಜಿ ಬೇಜವಾಬ್ದಾರಿ, ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಅವ್ರು ಮಾಡ್ತಾ ಇರೋದು ಬೇಜವಾಬ್ದಾರಿತನ ಹೇಳಿಕೆ. ಆದ್ದರಿಂದ ದಯಮಾಡಿ ಜವಾಬ್ದಾರಿಯಿಂದ ಸ್ವಾಮೀಜಿ ಮಾತಾಡಬೇಕು. ಹೇಳ್ತಾ ಇದ್ದಾರೆ ಗುರುನಿಂದನೆ ಮಹಾಪಾಪ ಅಂತ ಹೇಳ್ತಾರೆ. ಗುರುನಿಂದನೆ ಮಹಾಪಾಪ ಅಂತ ಹೇಳ್ಕೊಟ್ಟಾರ ಇವ್ರ. ಆದ್ರೆ ಗುರು ಹೆಂಗಿರ್ಬೇಕು ಅಂತ ಯಾರಿಗೂ ಹೇಳ್ಕೊಡ್ಲಿಲ್ಲ ಇವ್ರು. ನಾವು ಹೇಳ್ಬೇಕಲ್ಲ ಅದನ್ನೀಗ. 150 ಸ್ವಾಮೀಜಿಗಳಿಗೆ ಇವೆಲ್ಲ ವಿಷಯ ಕುರಿತು ಎಲ್ಲ ಕಡೆ ಅಡ್ಡಾಡಿ ಬಂದೇವಿ, ವಿಷಯಗಳನ್ನು ಹೇಳೇವಿ. ಅವ್ರಿಗೆಲ್ಲರೂ ಇದು ತಪ್ಪು ಅಂತ ಹೇಳ್ಯಾರ, ದಾಖಲೆಗಳನ್ನು ತೋರಿಸೇವಿ. ತಪ್ಪು ಅಂತ ಹೇಳಿ ಆದ ಮೇಲೂ ಕೂಡ ಅವರು ಹೊರಗೆ ಬಂದು ಮಾತಾಡಕ್ಕೆ ರೆಡಿ ಆಗ್ತಾ ಇಲ್ಲ. ಅನಿವಾರ್ಯ ಅವ್ರಿಗೆ ಅನಿವಾರ್ಯತೆ ಏನು ಅಂತಂದು ಅವ್ರು ಹೇಳ್ಬೇಕು ಅದನ್ನು. ಆದ್ರೆ ಭಾಳಷ್ಟು ಸ್ವಾಮೀಜಿಗಳಿಗೆ ಹೋಗಿ ಬಂದು ಆ ಅಭಿಯಾನನ ಹಾಕ್ಕೊಂಡಿದ್ವಿ ನಾವು. ಈ ಅಭಿಯಾನ ಹಾಕ್ಕೊಂಡು ಅದಾದ ನಂತರ ಸಮಾಜದ ಸಭೆ ಕರೆದಿದ್ವಿ, ಪಂಚ ಕಮಿಟಿ ಮಾಡ್ಕೊಂಡಿದ್ವಿ. ಆ ಪಂಚ ಕಮಿಟಿ ಮೂಲಕವಾಗಿ ಹೋಗಿ ನಾವು ಸ್ವಾಮೀಜಿ ಭೇಟಿಯಾಗಿ ಎಲ್ಲರೂ ಮಾಡ್ಯಾರ. ಆಮೇಲೆ ಆ ಪಂಚ ಕಮಿಟಿಯವರು ಕೂಡ ನಮ್ದು ಆಯ್ತಪ್ಪ, ನಮ್ದು ಆಗಲಿಲ್ಲ, ಸ್ವಾಮೀಜಿನ ಕರ್ಕೊಂಬರಕ್ಕಾಗಲ್ಲ ನಮ್ಗೆ ಅಂತ ಹೇಳಿ ಅಷ್ಟರು ಸಭೆ ಕರೆದು ಇದೇ ಹುಕ್ಕೇರಿ ಮಠದ ಏನು ಸ್ವಾಮೀಜಿ ಇದ್ದಾರಲ್ಲ, ಹುಕ್ಕೇರಿ ಮಠ ಸ್ವಾಮೀಜಿ, ಹಾವೇರಿ ಹುಕ್ಕೇರಿ ಮಠ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ರಾಜೀನಾಮೆ ಕೊಟ್ಟು ಹೋದ್ರು ಅವರೆಲ್ಲರೂ. ನನ್ಗೆ ಆಗೋದಲ್ಲಪ್ಪ ಸ್ವಾಮೀಜಿ ಕರ್ಕೊಂಬರಕ ಅಂತೇಳಿ. ಹೋರಾಟ ನಿಮ್ದು ಯಾವ ತರ ಇರುತ್ತೆ? ಮುಂದೆ ಆಲ್ರೆಡಿ ನ್ಯಾಯ ಸಿಗಬೇಕು ಅನ್ನೋಕ್ಕಿಂತ ನ್ಯಾಯಾಲಯ ಮೆಟ್ಲ ಏರ್ಬಿಟ್ಟತಿ ತನಿಖೆಗೆ. ನ್ಯಾಯಾಲಯ ಕೂಡ ಆದೇಶ ಮಾಡಿದೆ, ತನಿಖೆ ಮಾಡ್ರಿ, ಇದಕ್ಕೊಂದು ನಮ್ಮ ರಿಪೋರ್ಟ್ ಕೊಡ್ರಿ ಅಂತೇಳಿ. ನಿಮ್ದು ಭಕ್ತರದ್ದು ಏನೈತಿ ಮುಂದಿನ ಹೋರಾಟ? ಭಕ್ತರದ್ದು ಏನು ಹೋರಾಟ, ಒಟ್ಟಾರೆ ಭಕ್ತರ ಹೋರಾಟ ಇರೋದು ಒಂದೇ ಒಂದು, ಈ ಎಲ್ಲ ಆಸ್ತಿಗಳು, ಮಠದ ಆಸ್ತಿಗಳು ಮಠಕ್ಕೆ ಬರಬೇಕು, ನಮಗೆ ಬರಬೇಕು ಅಂತ ಕೇಳಾಕತ್ತಿಲ್ಲ ನಾವು ಕೇಳ್ತಾ ಇರೋದು ಮಠದ ಆಸ್ತಿ ಮಠಕ್ಕೆ ಸೇರಬೇಕು ಒಂದು. ಎರಡನೇದು ತಪ್ಪೆಸಗಿದ ಈ ಮಠಾಧಿಪತಿಗಳ ಮ್ಯಾಗ ಇನ್ನೊಂದು ಮಠಾಧಿಪತಿ ಯಾರು ಮಾಡಿರಬಾರ್ದು, ಆ ರೀತಿಯಾದಂಥ ಶಿಕ್ಷೆ ಆಗ್ಬೇಕು. ಈಗ ಹಾನಗಲ್ ನಗರದಲ್ಲಿ ಏನಾದರೂ ಆಸ್ತಿ ಮಾರಾಟ ಮಾಡಿದ್ರು? ಹಾನಗಲ್ ನಗರ ಆಗಿರ್ಬೋದು, ತಾಲೂಕಿನಲ್ಲಿ ಆಗಿರ್ಬೋದು. ಅಕ್ಕಿಯಾಲೂರು ಮಾಡ್ಯಾರಿ, ಅನಂತರ ಹುಬ್ಳಿ ಮಾಡ್ಯಾರ, ಸಿಂದೋಗಿ, ಮುನವಳ್ಳಿ, ಆಮೇಲೆ ಬೆಳಗಲ್ಪೇಟೆ, ಆಮೇಲೆ ಶಿರಾಳ್ ಕೊಪ್ಪರಿ. ಕರ್ನಾಟಕ ರಾಜ್ಯಾದ್ಯಂತ 51 ಕಡೆ ಆಸ್ತಿ ಅದಾವ್ರಿ. 51 ಆಸ್ತಿ ಒಳಗೆ ಎಷ್ಟು ಮಾರ್ಯಾರೋ ಅಥವಾ ಎಷ್ಟು ಉಳಿದೈತು ಅನ್ನೋದು ಇಲ್ಲಿ ಮಟನೂ ಕನ್ಫರ್ಮೇಷನ್ ಇಲ್ಲ ರೀ. ಅವ್ರು ಏನು ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇಲ್ಲ. ನಾನು ಸೋಲ್ ಟ್ರಸ್ಟ್ನವ್ರಪ್ಪ, ನಾವೊಂದೇ ಜವಾಬ್ದಾರಿ ಇರ್ತೈತೆ, ಅದು ನಾವು ಯಾಕೆ ಹೇಳ್ಬೇಕು, ನಾವು ಯಾಕೆ ನಿಮ್ಗೆ ಲೆಕ್ಕ ಕೊಡ್ಬೇಕು, ಏನೇನೋ ಹೇಳ್ತಾರೆ ಸ್ವಾಮೀಜಿಯರು. ಮತ್ತು ಬೆಳಗಾಲ್ಪೇಟೆಗೂ ಒಂದು 2-3 ಸಲ ಬಂದು ಡಂಗ್ರ ಹೊಡ್ಸಿಸಿ, ಕಮಿಟಿ ಮಾಡಿಸಿ ಎಲ್ಲ ಕರೆಸಿ ಹಿರಣ್ಣನ ಗುಡಿ ಒಳಗೆ ದೇವಸ್ಥಾನದಾಗ ರೀ ಕಮಿಟಿ ಮಾಡಿ ಮೀಟಿಂಗ್ ಮಾಡಿ ಹೇಳಿದರು ಅವ್ರ ರೀ.
ನೆಕ್ಸ್ಟ್ ಇದನ್ನ ಮಠ ಕಟ್ಟ್ರಪ್ಪ, ಇದನ್ನ ಆಸ್ತಿ ಉಳಿಸ್ರಿ, ರಕ್ಷಣೆ ಮಾಡಿರಿ ಅಂತ ಹೇಳಿದವರು ಅವ್ರ. ವಾಪಸ್ ಈಗ ಮತ್ತೆ ಇಲ್ಲಪ್ಪ ಈಗ ಅವ್ರಿಗೆ ಇಷ್ಟು ಬಿಡ್ರಿ, ಅವ್ರಿಗೆ ಅಷ್ಟು ಮಾಡಿರಿ ಅಂತ ಹಿಂಗೆ ಹೇಳೋರು ಅವ್ರ ರೀ. ನಾವು ಏನೋ ಆಗಲಿ ಇದರಿಂದ ಪ್ರಾಣ ಹೋಲಿ, ನಾವು ಅದನ್ನು ಬಿಟ್ಟು ಕೊಡೋಂಗಿಲ್ಲ, ಮಠದ ಆಸ್ತಿ ಮಠಕ್ಕೆ ಉಳಿಬೇಕು ಅಂತ ನಮ್ಮದು ವಾದ ಐತ್ರಿ. ಸರ್, ಈಗ ಬೆಳಗಾಲ್ಪೇಟೆಯಲ್ಲಿ ಆಸ್ತಿಯನ್ನ ಮಾರಿಲ್ಲ, ಆದ್ರೆ ಅಡ್ವಾನ್ಸ್ ಆಗಿ ಹಣ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ತರ ಅಂತ ಸರ್? ಹಾಪ್ನೊಂದು ಮಾಡಿದಾರ? ಅವರು ಏನು ಅದನ್ನ ಸರಿಯಾದ ಇದಕ್ಕೆ ಬಿಡ್ತಾ ಇಲ್ರಿ. ಅವರು ಹೊರಗಡೆ ಆ ಪೇಪರ್ ಬಿಡ್ತಾ ಇಲ್ಲ. ಅವರು ನಾ ಅವ್ರ ಕಡೆ 4 ಲಕ್ಷ ಇಸ್ಕೊಂಡೇನಪ್ಪ, ನನಗೆ ಅನಿವಾರ್ಯ ಐತಿ, ನನ್ನ ಮರ್ಯಾದೆ ಪ್ರಶ್ನೆ ಐತಿ, ನಾ ಅವ್ರಿಗೆ ಕೊಡಬೇಕು, ಉಳ್ಕಿದವ್ರು ಅಜ್ಜಾರ ಉಳ್ಕಿದವ್ರನ್ನ ಹೊರಗೆ ಹಾಕ್ರಿ ಅಂತ ಇವರು ಸಣ್ಣವ್ರನ್ನೆಲ್ಲ ಹೊರಗೆ ಹಾಕಿ ಒಬ್ಬ ಶ್ರೀಮಂತ ವ್ಯಕ್ತಿ ಕೊಡ್ರಿ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ಜನರದಲ್ರಿ ಇಡೀ ಸಮಾಜನ ಅವರ ಅಪೋಸಿಟ್ ಆಗಿ ನಿಂತದ್ರಲ್ಲಿ. ಆಮ್ಯಾಗ ಇಷ್ಟ ಅಲ್ರಿ, ನಮಗೆ ಇವ್ರು ಕರೆದು ಎಲ್ಲ ನಮ್ಗೆ ಕಾಗದ ಪತ್ರ ಮಾಡಿಕೊಟ್ಟು ನಮ್ಗೆ ಹೋರಾಡಕ್ಕೆ ಹಚ್ಚಿ ಇವು ಒತ್ತುವರಿ ಎಲ್ಲ ಕ್ಯಾನ್ಸರ್ ತೆಗೆದೋಗಿರಿ, ಇವ್ನು ಕೆಡೂರಿ ಅಂತ ಹೇಳಿದ್ರು. ಅವ್ರ ಹೊಳ್ಳಿ ನಮ್ಮ ಮೇಲೆ ಇವ್ರು 1 ಅಲ್ಲ 2 ಅಲ್ರಿ 4 ಕೇಸ್ ಮಾಡ್ಯಾರ. ಎಲ್ಲರೂ ದುಡ್ಕೊಂಡು ತಿನ್ನೋ ಪರಿಸ್ಥಿತಿಯಾಗ ಇದ್ದರ್ನ 18 ಮಂದಿನ 1 ಕೇಸು, 10 ಮಂದಿದು 1 ಕೇಸು, 6 ಮಂದಿದು 1 ಕೇಸು, 5 ಮಂದಿದು 1 ಕೇಸು, ಹತ್ತಿಕ್ಕುವಂಥ ಕೆಲಸ. ಇವ್ರು ಮುಂದೆ ಬೆಳಿಬಾರ್ದು ಅನ್ನೋ ಉದ್ದೇಶ ಅವ್ರದ್ದು ಐತ್ರಿ. ಈಗ ಮುಂದೆ ಮೊದ್ಲು ನೀವಾಗೆ ಉಳಿಸ್ಕೊಡ್ರಪ್ಪ ಅಂತ ಅವರಾಗೆ ಮೀಟಿಂಗ್ ಕರೆದು ಅವರಾಗೆ ಕರ್ಸರ್ ಅವ್ರ. ಈಗ ಅಲ್ಲಿ ನಾವು ಕಂಪೌಂಡ್ ಕಟ್ಟಾಕಾಗಿ ಎಲ್ಲ ಭಕ್ತರು ಅಷ್ಟು ಇಡೀ ಊರು ಸಮಾಜದವ್ರು ಕೂಡ್ಕೊಂಡು ನಾವಲ್ಲಿ 25ರಿಂದ 30 ಲಕ್ಷ ರೂಪಾಯಿ ಕಂಪೌಂಡ್ ಹಾಕಕ್ಕೆ ಮೆಟೀರಿಯಲ್ ಬಂದು ಬಿದ್ದೈತಿ. ಮನಿ ಮಠ ಎಲ್ಲ ಬಿಟ್ಟು ನಾವು ಅಲ್ಲಾಗೆ ಅಷ್ಟ್ರದ್ದು ತ್ಯಾಗ ಮಾಡೀವಲ್ಲಿ ನಾವು. ಆಮ್ಯಾಗ ಯಾವ ಕಾಲಕ್ಕೂ ಮಠದ ಆಸ್ತಿ ಮತ್ತು ಸಮಾಜ ಆಸ್ತಿ ಸಮಾಜಕ್ಕೆ ಉಳಿಬೇಕು ಹೊರತು ಬೇರೆ ಏನಾರು ಆಕತ್ತೆ ಅಂದ್ರೆ ನಾವು ಬಿಡೋಲ್ಲ. ಅದ್ರ ಸಂಬಂಧ ಪ್ರಾಣ ಹೋಗ್ಲಿ, ನಾವಲ್ಲಿ ಮಠ ಕಟ್ಟೇ ತೀರ್ತೇವೆ ಅನ್ನೋದು ನಮ್ಮ ಶಬ್ದ ಐತ್ರಿ ಅಲ್ಲಿ. ಇದಿಷ್ಟೇನಂದ್ರೆ ಹುಬ್ಬಳ್ಳಿಯ 3000 ಮಠದ ಗುರುಸಿದ್ಧ ರಾಜಯೋಗೇಂದ್ರ ಮಠದ ಮಠಾಧಿಪತಿಗಾಗಿರ್ತಕ್ಕಂಥ ಸ್ವಾಮೀಜಿಗಳ ಮೇಲೆ ಆರೋಪ. ನಮಗೆ ಏನು ಬೇಕಾಗಿಲ್ಲ, ಹೋದಂಥ ಆಸ್ತಿ ನಮ್ಮ ಮಠಕ್ಕೆ ಬರಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಇಲ್ಲಿ ಮಠ ಇತ್ತು ಅಂತ ಹೇಳಲಿಕ್ಕೆ ನಮಗೆ ಮಠ ಬೇಕು, ಮಠದ ಆಸ್ತಿ ಬೇಕು. ಇದರಲ್ಲಿ ಏನೆಲ್ಲ ಭ್ರಷ್ಟಾಚಾರ ಆಗಿದೆ ಅದನ್ನು ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸಲ್ಲ. ಇತ್ತಾಗ ಕಾನೂನುಗಳ ಮೂಲಕ ಹೋರಾಟ ಮಾಡ್ತೀವಿ, ಇತ್ತಾಗ ಸಾಮಾಜಿಕವಾಗಿಯೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈಗ ಭಕ್ತರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮರಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.